ಬಿಗ್ ಬಾಸ್ ಸೀಸನ್ 11 ಹನುಮಂತು ವಿನ್ ಆಗಿದ್ದಾರೆ. ಹೇಗೆ ಅನಿಸ್ತು ಮೇಡಮ್? ತುಂಬ ಖುಷಿ ಆಗ್ತಿದೆ. ಐ ಥಿಂಕ್ ಡಿಸರ್ವಿಂಗ್ ವಿನ್ನರ್ ಅಂತಲೇ ಹೇಳ್ಬೋದು. ಅಂತ ಹೇಳಿ ಬೇರೆಯವ್ರು ಏನು ಒಳ್ಳೆಯದಾಗಿ ಆಡಿಲ್ಲ ಅಂತಲ್ಲ, ಎವ್ರಿಬಡಿ ವಾಸ್ ಗುಡ್. ಬಟ್ ನನ್ನ ಚಾಯ್ಸು ಇದ್ದಿದ್ದು ಹನುಮಂತು ಅವರೇ. ಅಂದರೆ ಅವರ ಪರ್ಸ್ನಾಲಿಟಿ ತುಂಬಾ ಅಂದರೆ ಒಂದೇ ರೀತಿಯಾಗಿತ್ತು. ಇನ್ನೊಂದು ಏನಂದರೆ ಯಾವುದೇ ಜಾಗಕ್ಕೆ ಅವ್ರು ಹೋಗೋದಿಲ್ಲ. ಆ್ಯಕ್ಚುಲಿ ಅದೇ ಅವ್ರು ಪ್ಲಸ್ ಪಾಯಿಂಟ್ ಆಯಿತು ಅಂತ ನನಗೆ. ಅವರಾಗಿದ್ದರು, ನ್ಯಾಚುರಲ್ ಆಗಿದ್ದರು, ಏನು ಓವರ್ ಆ್ಯಕ್ಟಿಂಗ್ ಇರಲಿಲ್ಲ. ಆಮೇಲೆ ಟಾಪ್ 3 ಯಾರು ಬಂದರು, ಆಲ್ ಟಾಪ್ 3 ಐ ಥಿಂಕ್ ಇಟ್ ವಾಸ್ ಪರ್ಫೆಕ್ಟ್ ಅಂತ ಅನಿಸುತ್ತೆ ನನಗೆ. ರಜತ್ ಅವರು ಗೇಮ್ ಚೇಂಜರ್, ಡೆಫಿನೆಟ್ಲಿ ಸುದೀಪ್ ಸರ್ ಹೇಳ್ದಂಗೆ. ಆ್ಯಂಡ್ ತ್ರಿವಿಕ್ರಮ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆ್ಯಂಡ್ ಹನುಮಂತು ಅವರು. ನಿಮ್ಮ ಫೇವ್ರೇಟ್ ಯಾರಾಗಿದ್ರು ಮೇಡಮ್ ಈ ಬಾರಿ? ಹೇಳೋಕ್ಕಾಗಲ್ಲ, ಯಾಕಂದರೆ ಸಾಕಷ್ಟು ಪರಿಚಯ ಇದ್ದವರು ಇದ್ದರು. ಹಾಗಾಗಿ ಫೇವ್ರೇಟ್ ಪರಿಚಯ ತುಂಬ ಇದ್ದವರು ಇದ್ದರು. ಆ್ಯಂಡ್ ಎವ್ರಿ ವೀಕೆಂಡ್ ಚೇಂಜ್ ಆಗ್ತಾನೆ ಇತ್ತು. ಅನ್ಕೊಂಡಿದ್ರೆ ಹನುಮಂತು ವಿನ್ ಆಗ್ತಾನೆ ಅಂತ ಅನ್ಕೊಂಡಿದ್ರೆ ನೀವು? ನಾನು ಅನ್ಕೊಂಡಿದ್ದೆ 90%, 99%. ನಿಮ್ಗೆ ಏನಾದ್ರು ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಮೇಡಮ್? ಸಿಕ್ಕಿತ್ತು, ಬಟ್ ನೋಡೋಣ ಟೈಮ್ ಬಂದಾಗ. ಸರ್, ಹನುಮಂತವರು ವಿನ್ ಆಗಿದ್ದಾರೆ ಸರ್ ಈ ಸೀಸನ್ನು. ನಿಮ್ಗೆ ಹೇಗೆ ಅನ್ಸ್ತು ಸರ್? ನೀವು ಅವ್ರ ಜೊತೆ ಒಂದಿಷ್ಟು ಟೈಮ್ ಕಳೆದಿದ್ದೀರಾ, ಹೇಗೆ ಅನಿಸ್ತು ಸರ್ ಅಂತ ಅವ್ರು ವಿನ್ ಆದಾಗ? ಖುಷಿ ಆಗ್ತಾಯಿದೆ. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಹನುಮಂತ ಅವರಿಗೆ. ಐ ಥಿಂಕ್ ಅವ್ರು ಬಂದಾಗಿಂದ ತುಂಬ ಚೆನ್ನಾಗಿ ಆಡಿದ್ದಾರೆ ಸೀಸನಲ್ಲಿ. ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಮುಗ್ಧ ಮನಸ್ಸು ಇರೋಂಥ ಮನುಷ್ಯ. ಸೊ ಗೆದ್ದಿದ್ದಾರೆ, ಒಳ್ಳೆ ಆಟ ಆಡಿದ್ದಾರೆ. ಪ್ರತಿಯೊಬ್ಬರು ಕರ್ನಾಟಕದ ಜನತೆ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಅದು ತುಂಬ ಮುಖ್ಯ. ಸೊ ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೆಯದು. ಅನ್ಕೊಂಡಿದ್ರೆ ಸರ್ ಹನುಮಂತ ವಿನ್ ಆಗ್ತಾನೆ ಅಂತ ಅನ್ಕೊಂಡಿದ್ರೆ? ಯಾರು ಏನು ಅನ್ಕೊಳಕ್ಕಾಗಲ್ಲ, ಯಾಕಂದರೆ ವೋಟಿಂಗ್ ಅಂತ ಬರುತ್ತೆ. ಸೊ ವೋಟಿಂಗ್ ಅಂತ ಬಂದಾಗ ಜನ ಇಷ್ಟಪಟ್ಟು ವೋಟ್ ಮಾಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.